ನಮಸ್ಕಾರ ವೀಕ್ಷಕರೇ, RCM ಕನ್ನಡ ಮಾರ್ಕೆಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನೋಡಿ, ನಾವು RCM ವರ್ಲ್ಡ್ ಅಂತ ಒಂದು ಪ್ರಾಡಕ್ಟ್ ಬೇಸ್ ಕಂಪನಿ ಐತಿ. ಅದ್ರೊಳಗೆ ನಾವು ವರ್ಕ್ ಮಾಡ್ತೇವೆ. ಯಾವ ತರಪ್ಪ ಅಂತ ನೋಡಿ, ಇದ್ರೊಳಗೆ ಸಿಗುವಂತ ಪ್ರಾಡಕ್ಟ್ ವಿದೌಟ್ ಕೆಮಿಕಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್, 1 ತಿಂಗಳ ಗ್ಯಾರಂಟಿ. ಪ್ರಾಡಕ್ಟ್ ಬ್ಯಾಡ್ ಆದ್ರೆ ನಿಮ್ಗೆ ದುಡ್ಡು ವಾಪಸ್ ಸಿಗ್ತಾವ. ಅದೇ ತರ ಹೊರಗ್ ಮಾರ್ಕೆಟ್ ಒಳಗ ನಿಮ್ಗ ಏನು ಒಂದ್ ಕಡ್ಡಿ ಪಿಡಿಗಿನೂ ಗ್ಯಾರಂಟಿ ಇರಲ್ಲ, ಒಂದ್ ಕಡ್ಡಿ ಪಿಡಿಗಿನೂ ಫ್ರೀನು ಕೊಡೋದಿಲ್ಲ, ನಿಮ್ಗೆ ಒಂದ್ ಚೂರ್ನು ಗ್ಯಾರಂಟಿ ಇರಲ್ಲ. ನೋಡಿ, ವಿದೌಟ್ ಕೆಮಿಕಲ್ ಸಿಗೋದಿಲ್ಲ. ಕೆಮಿಕಲ್ ಪ್ರಾಡಕ್ಟ್ ಅಂದ್ರೆ ಈ ಕಂಪನಿ ನೋಡ್ರಿ, ಹೊರಗೆ ಮಾರ್ಕೆಟ್ದಾಗ ಬಹಳ ಮಿಲಾವಟ್ ಕಂಪನಿ ಪ್ರಾಡಕ್ಟ್ ಬರ್ತಿದಾವ. ಆದ್ರೆ ಈ RCM ಪ್ರಾಡಕ್ಟ್ 1 ನಂಬರ್ ಗ್ಯಾರಂಟಿ ಅದಾವ. ಈ ವಿಡಿಯೋ ಮಾಡೋದ್ ಉದ್ದೇಶ ಏನಪ್ಪಾ ಅಂತಂದ್ರ ನೋಡಿ, ನಾವು ಇನ್ನ ಕಸ್ಟಮರ್ಗೆ ನಾವು ಪ್ರತಿದಿನ ಆಗ್ಲಿ ದಿನನಿತ್ಯ ನಾವು ಯಾವಾಗ ಆಗ್ಲಿ ಪಾರ್ಟ್ ಟೈಮ್ ಆಗ್ಲಿ ನಾನು ಕಸ್ಟಮರ್ಗೆ ಹೇಳಕ್ ಹೋಗ್ತೀನಿ ಏನಪ್ಪಾ ಅಂತಂದ್ರ RCM ಪ್ರಾಡಕ್ಟ್ ಚಲೋ ಅದಾವ. ಈ ಪ್ರಾಡಕ್ಟ್ ಯೂಸ್ ಮಾಡ್ರಿ, ನಿಮ್ಮ ಶರೀರಕ್ಕೆ ಒಳ್ಳೇದಾಕತಿ, ಮತ್ತ ನಿಮ್ಮ ರೊಕ್ಕ ಉಳಿತಾವ, ನಿಮ್ಗ ಕಮ್ಮಿ ಖರ್ಚ್ ಆಕತಿ, ಮತ್ತ ನಿಮ್ಗೆ ಅದ್ರ ಜೊತೆಗೆ ನಿಮ್ಗೆ ಡಿಸ್ಕೌಂಟ್ ಬರ್ತೈತಿ, ಮತ್ತ ನಿಮ್ಮ ಅಕೌಂಟ್ಗೆ ನಿಮ್ಗೆ ಇನ್ಕಮ್ ಬರ್ತೈತಿ, ಮತ್ತ ನಿಮ್ಗ 7 ತಲೆಮಾರ್ ಗಂಟ್ಲೆ ಇನ್ಕಮ್ ಬರ್ತೈತಿ ಅಂತ ನನ್ನ ಪಾರ್ಟ್ ಟೈಮ್ ದಾಗ ನಾ ಜನರಿಗೆ ಒಂದಿಟ ಹೇಳಕ್ ಹೋಗ್ತೀನಿ. ಅವಾಗ ಅಲ್ಲಿ ಏನಾಕತ್ಪ ಅಂತಂದ್ರೆ ನಾನು ಈಗ ಬಹಳ ಇಲ್ಲಂದ್ರ ನಾನು ಬಹಳ ದಿವಸ ಆತ ವರ್ಕ್ ಮಾಡಕತ್ತಿ ಪಾರ್ಟ್ ಟೈಮ್ ಮಾಡ್ತೇನೆ. ಅದು ನನ್ನ ಅನುಭವ ಹೇಳ್ತೇನೆ. ಇವಾಗ ನಮ್ ಫ್ರೆಂಡ್ಸ್ ಸರ್ಕಲ್ ಎಲ್ಲೇ ಆಗ್ಲಿ ಒಂದು ಹೊಸ ಕಸ್ಟಮರ್ಗೆ ಹೋಗಿ ಹೇಳ್ಬೇಕಾದ್ರೆ, ಮಿಡಿಲ್ ಕ್ಲಾಸ್ ಜನ ಏನಿರ್ತೈತಲ್ಲ, ಅರ್ಧ ಸಾಲಿ ಕಲ್ತಿರ್ತಾರೋ, ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಹಿಡ್ದನ ಎಲ್ಲಿದ್ದಪ್ಪ, ಈ ಹಿಡ್ದನ ತಿಂದು ಬದುಕಿದಿಲ್ಲೋ ಅಂತಾರ. ಹಿಡ್ದನ ಏನೋ ತಿಂದೋಪ, ಹಿಡ್ದನ ತಿಂದು ಗೊತ್ತಿರಕಿಲ್ಲ ತಿಂದವಿ. ಈ ಗೊತ್ತಾದಿಂದಾರ ತಿನ್ನೋದನ್ನ ಹೊಲಸನ ಇವಾಗ ಅದು ಗೊತ್ತಾದಿಂದ ಹೊಲಸ ಐತಪ್ಪ ಅಂತಂದ್ರ ಅದನ್ನ ಅವಾಗ ಆಮೇಲೆ ತಿನ್ನೋದನ್ನ ಏನೋ ಕಣ್ ಮಾರಿ ಮಣ್ ಮಾರಿ ಗೊತ್ತಿರಲ್ದ ತಿಂತಿರ್ತೇವಿ. ಬಟ್ ಅದನ್ನ ಹಂಗ ಮತ್ತೊಂದ್ ಗೊತ್ತಾದೇನ್ ತಿನ್ನೋದಂದ್ರ ಅದಕ್ ಮನುಷ್ಯತ್ವ ಅನ್ನೋದೇನು, ಮನುಷ್ಯ ಅನ್ನೋದು ಅದಕ್ ಅರ್ಥ ಏನ? ಮನುಷ್ಯ ಅಂದ ಈ 84 ಕೋಟಿ ಜೀವರಾಶಿ ಒಳಗ್ ಮನುಷ್ಯ ಜನ್ಮ ಯಾಕೆ ಕೊಟ್ಟಾನ ದೇವ್ರ? ಅರ್ಥ ಮಾಡ್ಕೊಳಕ್ ಕೊಟ್ಟಿರ್ತಾನ. ಒಂದೈತಂದ್ರ ಹೊಂಟ್ರೆ ಮೊದಲ್ ಚಲೋ ಪ್ರಾಡಕ್ಟ್ ಬರ್ತೈತ, ಮೊದ್ಲಿನ ಮಂದಿ 100 ವರ್ಷ ಬದುಕ್ತತ್ತ, ಈಗಿನ ಮಂದಿ 50-60 ವರ್ಷಕ್ಕೆ ಸಾಯ್ತಾರ. ಯಾಕಪ್ಪ ಹಂಗ್ರ? ಮೊದ್ಲಿನ ಮಂದಿ ಜವಾರಿ ಕೂಳ್ ತಿಂತಿದ್ರು, ಚಲೋತಾಗೆ ಬದುಕ್ತಿದ್ರು, ಶರೀರ ಚಲೋ ಇಟ್ಕೋತಿದ್ರು, 100 ವರ್ಷ ಬದುಕ್ತಿದ್ರ. ಮೊದ್ಲಿನ ಮಂದಿ ದವಾಖಾನ್ಯಾಗ ಸಾಯ್ತಿರ್ಕಿಲ್ಲ, ಮೊದ್ಲಿನ ಮಂದಿ ಮನ್ಯಾಗ ಹುಡ್ತಿತ್ತು, ಮೊದ್ಲಿನ ಮಂದಿ ಮನ್ಯಾಗ ಸಾಯ್ತಿತ್ತ. ಇವಾಗ ಈಗಿನ ಜನ ದವಾಖಾನ್ಯಾಗ ಹುಡ್ತೈತಿ, ದವಾಖಾನ್ಯಾಗ ಸಾಯ್ತೈತಿ. ಅದಕ್ಕ ಹೊರಗ್ ಮಾರ್ಕೆಟ್ದೊಳಗ ಮಿಲಾವಟ್ ಪ್ರಾಡಕ್ಟ್ ಬರ್ತಾವಪ್ಪ. ಅದನ್ನ ತಿನ್ನೋದ್ರಿಂದ ಮನುಷ್ಯನಿಗೆ ಸೈಡ್ ಎಫೆಕ್ಟ್ ಆಕತಿ, ಶರೀರ ಹಾಳ್ ಆಕತಿ. ಹಿಂಗಾಗಿ ಎಲ್ಲಾ ಈಗ ನೋಡ್ರಲ್ಲ, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಫೇಲ್, ಲಿವರ್ ಫೇಲ್, ಅದು ಇದು BP, ಶುಗರ್ ಇವೆಲ್ಲ ಯಾಕೆ ಬರ್ತಾವ? ನಾವ್ ತಿನ್ನೋ ಪದಾರ್ಥದಿಂದ ಬರ್ತಾವ. ಅದಕ್ಕೆ ನನ್ನ ಜನರಿಗೆ ಹೇಳಕ್ ಹೋದಲ್ಲಿ ಏನಾಕತ್ಪ ಅಂತಂದ್ರ, ಒಂದಷ್ಟ ಎಜುಕೇಶನ್ ಮಂದಿ ಇರ್ತೈತಿ. ಅವ್ರ ಏನಂತಾರ, ಹೇಳಿದ ಪಟ್ಟಕ್ಕೆ ಕನ್ನಡ ವಿಷಯ ನೋಡ್ತಾರ. ನಾವು ಕನ್ನಡ ಎಲ್ಲಾ ಪ್ರಾಡಕ್ಟ್, ಯಾವ ಪ್ರಾಡಕ್ಟ್ ಒಳಗೆ ಏನು ವಿಷಯ ಐತೆ ಅನ್ನೋದು ನಾವು ತೋರಿಸ್ತೇವಲ್ಲ, ಅವಾಗ ಎಜುಕೇಶನ್ ಇದ್ದ ಜನ ಏನ್ ಮಾಡ್ತೈತಿ, ಇಮಿಡಿಯೇಟ್ಲಿ ಜಾಯ್ನಿಂಗ್ ಆಕತಿ, ಇಮಿಡಿಯೇಟ್ಲಿ ಪ್ರಾಡಕ್ಟ್ ಯೂಸ್ ಮಾಡಾಕತಿ. ಅವ್ರು ಯಾಕಂದ್ರೆ ಅವ್ರು ಕಲ್ತಿರ್ತಾರೋ, ಎಜುಕೇಶನ್ ಆಗಿರ್ತೈತಿ. ಕಲ್ತಾವ್ರತ್ತ ಅಂತಲ್ಲ, ತಿಳುವಳಿಕೆ ಇದ್ದವ್ರು ತಿಳ್ಕೊತಾರ. ಒಂದು 100ಕ್ಕ 75% ಜನ ಒಪ್ಪಲ್ಲ, 25% ಜನ ಮಾತ್ರ ಒಪ್ತೈತಿ. ಯಾಕಂದ್ರೆ 5 ಬಳ ಸಮ ಇರಲಿಲ್ಲ ನೋಡಿ, ಎಲ್ಲಾ ಸಮ ಇಲ್ಲ, ಒಂದ್ ಸಣ್ಣದು ಒಂದ್ ದೊಡ್ಡದು ಹಿಂಗಿರ್ತೈತಿ. ಬಟ್ ಅವರು ಬರ್ಲೇಬೇಕ, ಬರತ್ತಾರ. ಯಾಕಪ್ಪ ಅಂದ್ರೆ ಇಂದಿಲ್ ನಾಳೆ ಬರ್ಲೇಬೇಕ. ಇವನ್ ತಿಳ್ಕೊರಿ, ಇವಾಗ ನಾವು ಕಸ್ಟಮರ್ನ ಹುಡಿಕೊಂತು ಈ ಪ್ರಾಡಕ್ಟ್ ಚಲೋ ಅದಾವ ಯೂಸ್ ಮಾಡ್ರಿ ಅಂತ ಹೇಳ್ಕೊಂತ ಹೋಗ್ತಿವಿ. ಇನ್ನು ಮುಂದೊಂದ್ ದಿನಕ್ಕ ತಾವಾಗಿ ಈ ಪ್ರಾಡಕ್ಟ್ ಹುಡಿಕೊಂತ ಬರ್ತಾರ. ಯಾಕಂದ್ರ ಅವಾಗ ಅವ್ರಿಗೆ ಜನ್ಮದ ಬೆಲೆ ಗೊತ್ತಾಕತಿ, ತಿನ್ಬೇಕೋ ಬೇಡ ಅನ್ನೋದು, ಹೌದಿಲ್ಲ? ಅದಕ್ಕೆ ಎಜುಕೇಶನ್ ಇದ್ದ ಜನ ಏನ್ ಮಾಡ್ತೈತಿ, ಲೌಟ್ ಪ್ರಾಡಕ್ಟ್ ಅನ್ನ ಅರ್ಥ ಮಾಡ್ಕೋದೈತಿ. ಅರ್ಥ ಮಾಡ್ಕೊಂಡ ಹೆಂಗ್ ಮಾಡ್ಬೇಕಪ್ಪ, ನಾವ್ ಹೆಂಗ್ ತರಿಸ್ಬೇಕು, ಹಂಗಾಗಿ ಜಾಯ್ನಿಂಗ್ ಆಗಿ ಮತ್ತ ಅದ್ರ ಇನ್ಕಮ್ ತಿಳ್ಕೊತಾರ. ಇದ್ರೊಳಗೆ ಇನ್ಕಮ್. ಮೊದ್ಲಿನ ಮಂದಿ ಶೆಟ್ರ್ ಅಂತ ಯಾಕಂತಿದ್ರ ನೋಡ್ರಲ್ಲ ಅವ್ರಿಗೆ, ಯಾಕಂದ್ರ ಆ ಮಂದಿ ಆ ಯಾವಾರಕ್ ಮಾತ್ರ ಮಸ್ತ್ ಅವ್ರಿಗೆ ಇಮಿಡಿಯೇಟ್ಲಿ ಗೊತ್ತಾಕೈತಿ. ಇವಾಗ ಅದೇನೋ ಅಂತಾರಲ್ಲ, ಹಂಗಂತ ಕತ್ತಿಗಿನ ಗೊತ್ತ ಕಸ್ತೂರಿ ವಾಸನೆ ಅಂತ. ತಪ್ಪು ತಿಳ್ಕೊಬೇಡಿ, ಉದ್ದೇಶ ಐತಿ. ನೋಡಿ, ಈಗಂದ್ರೆ ನನ್ನ ಹೊರಗೆ ವರ್ಕಿಂಗ್ ಹೋಗ್ಕನ್ಲ, ಜನ ಒಬ್ರು ಇಬ್ರು ಹಿಂಗ, ಒಬ್ರು ಚಲೋ ಮಂದಿ ಗಂಟು ಬೋದೈತಿ, ಒಬ್ರು ಸುಮಾರು ಮಂದಿ ಗಂಟು ಬೋದೈತಿ. ಅವ್ರು ಚಲೋ ಮಂದಿ ಸಿಗ್ತಾರ, ಸುಮಾರು ಮಂದಿ ಸಿಗ್ತಾರ. ಹೇಳಿದ ಅರ್ಥ ಮಾಡ್ಕೊತಾರ. ಪಾಪ ಅವ್ರ ದೇವ್ರ ಒಳ್ಳೆ ಚಲೋ ಬಂದಿಪ್ಪ, ದೇವ್ರ ಬಂದಾಗ ಬಂದಿ, ನಾವಿಲ್ದ ನಾವ್ ಶರೀರ ಹಾಳು ಮಾಡ್ಕೋತಿದ್ವು ಅಂತ ಹಿಂಗೂ ಅಂತಾರ. ಒಬ್ಬೊಬ್ರ ನೀವೇನ್ ಹೇಳ್ತಾನಪ್ಪ ಹುಚ್ಚ, ಹಿಡ್ದನ ನಾವ್ ಬದುಕಿಲ್ಲನ ಅಂತ ಹಿಂಗೂ ಅಂತಾರ. ಅದಕ್ಕ ನೋಡಿ, ಇಷ್ಟ ದಿನ ಏನೋ ಕಣ್ ಕಾಣ್ತಿರ್ಕಿಲ್ಲ, ಕಿವಿ ಕೇಳ್ತಿರ್ಕಿಲ್ಲ, ಏನೋ ಒಂದ್ ಮರ ಹೋಗಿತ್ತು. ಇನ್ನು ಮುಂದೆ ಕಣ್ಣು ಕಾಣ್ತತಿ, ಕಿವಿನೂ ಕೇಳ್ತತಿ. ನಾವ್ ಯಾಕ ಅದನ್ನ ಕಂಡು ಹೋಗಿ ಬಾವಿ ಬೀಳೋದ್ ಯಾಕ ಅನ್ನೋ ಉದ್ದೇಶ ನಂದ. ಸ್ನೇಹಿತರೆ,
ಅದಕ್ಕೆ RCM ಪ್ರಾಡಕ್ಟ್ ಅಂದ್ರ ಇದು ಒಂದು ಬಡವರು ಬಂಧು ಅಂತ ತಿಳ್ಕೊಬೇಕು, ಬಡವ್ರ ಭಾಗ್ಯನು ಅಂತ ತಿಳ್ಕೊಬೇಕು. ಇದು ಎಲ್ಲಾರು ಭಾಗ್ಯನ, ಯಾಕಂದ್ರೆ ಎಲ್ಲಾರ್ಗು ಶರೀರ ಬೇಕಲ್ಲ. ಇದು ಹೊಳೆ ಹುಟ್ಟಿ ಬರಾಕ್ ಫುಲ್ ಜನ್ಮ ಅಲ್ಲ. ಶರೀರಕ್ಕ ಎಲ್ಲಾ ಚಲೋದ ಇರ್ತೈತಿ. ಚಲೋನ ನಾವ್ ಚಲೋದ್ ಯೂಸ್ ಮಾಡಿದಾಗ ಚಲೋದ್ ನಮ್ ಶರೀರ ಚಲೋ ಉಳಿತೈತಿ, ಹೌದಿಲ್ಲ? ಆ ಇವಾಗ ನಾವು ಗಾಡಿನ ಚಂದ ರಿಪೇರಿ ಇಡ್ತೇವ, ಗಾಡಿಗೆ ಚಂದ ರಿಪೇರಿ ಮಾಡ್ತೇವೆ. ಟೈಮ್ ಟು ಟೈಮ್ 3 ತಿಂಗಳಿಗೊಮ್ಮೆ ಗಾಡಿ ಆಯಿಲ್ ಚೇಂಜ್ ಮಾಡ್ತೇವಿ. ನಾವು ಅದ್ರದ್ದು ರನ್ನಿಂಗ್ ಮೇಲೆ ಆಯಿಲ್ ಚೇಂಜ್ ಮಾಡ್ತೇವಿ. ಗಾಡಿ ಫುಲ್ ಅಗದಿ ಕಂಡೀಷನ್ ಒಳಗೆ ಇಡ್ತೇವಿ. ಆ ಅಲ್ರಿ, ನಾವು ಗಾಡಿ ಮತ್ ದುಡ್ಡು ಕೊಟ್ರೆ ಸಿಗ್ತದ ಗಾಡಿನ. ಆದ್ರೆ ಈ ಕೋಟಿ ಗಂಟ್ಲೆ ದುಡ್ಡು ಕೊಟ್ರೆ ಈ ಶರೀರ ಸಿಗುದಿಲ್ಲ. ಇದು ಕಿಮ್ಮತ್ ಕಟ್ಟಕ್ ಹೋಗಲ್ಲ. ಇದನ್ನ ಈ ಶರೀರ ನಾವು ಕಸಡ ತಿನ್ನಿಸ್ತೇವಿ, ಹೋಗಿ ಗಾಡಿನ ಚಂದಾಗಿ ಇಡ್ತೇವಿ. ಏನ್ ಮಾಡ್ತೇವಿ? ಗಾಡಿನ ಚಂದಾಗಿ ಇಡ್ತೇವಿ, ಈ ಶರೀರಕ್ಕ ಕಚಡ ತಿನ್ನಿಸ್ತೇವಿ. ಯಾಕಪ್ಪ ಅಂದ್ರ ಗಾಡಿ ದುಡ್ಡು ಕೊಟ್ರೆ ಸಿಗ್ತತೆ, ಆದ್ರೆ ಈ ಶರೀರ ದುಡ್ಡು ಕೊಟ್ರೆ ಸಿಗುದಿಲ್ಲ. ನೋಡಿ, ನಮ್ ಇಂತ ಜನ ಇದಾರೆ. ಏನ್ ಮಾಡ್ತೇವಿ? ಗಾಡಿನ ಚಂದಾಗಿ ಇಡ್ತೇವಿ, ಯಾಕಂದ್ರ ಗಾಡಿ ದುಡ್ಡು ಕೊಟ್ರೆ ಸಿಗ್ತತೆ. ಈ ಶರೀರನ ಕಚಡ ತಿಂದು ಲೌಟ್ ಹಾಳು ಮಾಡ್ತೇವಿ. ಈ ಶರೀರ ಕಿಮ್ಮತ್ ಕೊಡ್ಲ, ಈ ಶರೀರ ದುಡ್ಡು ಕೊಟ್ರೆ ಸಿಗುದಿಲ್ಲ. ಅದಕ್ಕ ಸ್ನೇಹಿತರೆ, ಯಾಕ್ರಿ ಈ ತರ ಮಾಡ್ತೀರಿ? ಏನಲ್ಲ, ಇವ್ ಕಣ್ ಕಾಣ್ತು, ಕಿವಿ ಕೇಳ್ತು, ಇನ್ ಮುಂದಾರ ನಾವ ಚೇಂಜ್ ಆಗ್ಬೇಕು ಬೇಡ? ಅದಕ್ಕೆ ನಾ ನೆಕ್ಕಿ ನೀವು ಚೇಂಜ್ ಆಗ್ತೀರಿ ಅನ್ಕೋತೀನಿ. ನೀವು ನಿಮ್ಗೇನೇ ಯಾವ್ದೋ ಒಳ್ಳೆ ಇದ್ರೊಳಗೆ ನೋಡ್ರಿ, RCM ಪ್ರಾಡಕ್ಟ್ ಅಂದ್ರೆ 1 ನಂಬರ್ ಕ್ವಾಲಿಟಿ ವಿದೌಟ್ ಕೆಮಿಕಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್. 1 ತಿಂಗಳ ಗ್ಯಾರಂಟಿ ಸಿಗ್ತಾವ. ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ಎನಿ ಟೈಮ್ ಕಂಪನಿ ಸ್ವತಃ ನಿಮ್ಗ ಸಪೋರ್ಟ್ ಮಾಡ್ತೈತಿ. ನೋಡಿ, ನಿಮ್ ಲೈಫ್ ಟೈಮ್ ಇನ್ಕಮ್ ಬರ್ತೈತಿ. ನಿಮ್ ಲೈಫ್ ಟೈಮ್ ನಿಮ್ ಶರೀರ ಚಲೋ ಉಳಿತೈತಿ. ಇನ್ನೊಂದ್ 4 ಕಚಡ ತಿಂದ ಲೌಟ್ ಹೋಗಕ್ಕಿಂತ ಚಲೋ ತಿಂದ ಇನ್ನೊಂದ್ 4 ಜಾಸ್ತಿ ಬದುಕರನ್ನೋ ಉದ್ದೇಶ ನಂದ. ಅದಕ್ಕೆ ಎಜುಕೇಶನ್ ಇದ್ದ ಮಂದಿ ಲೌಟ್ ಜಾಯ್ನಿಂಗ್ ಆಕತಿ, ಅನ್ಎಜುಕೇಟೆಡ್ ಇದ್ದ ಮಂದಿ ಲೇಟ್ ಮಾಡಿ ಜಾಯ್ನಿಂಗ್ ಆಕತಿ. ಯಾಕಂದ್ರೆ ಬಡವರಾಗೆ ಉಳಿತಾರ, ಶ್ರೀಮಂತರಾಗೆ ಉಳಿತಾರ. ಯಾಕಂದ್ರೆ ಶ್ರೀಮಂತರು ಟೆಕ್ನಾಲಜಿ ಯೂಸ್ ಮಾಡಿರ್ತಾರ, ಅವ್ರು ಒಮ್ಮೆ ಎಲ್ಲಾನು ತಿಳಿದು ನೋಡ್ತಿರ್ತಾರ, ಅಂದಾಗ ಅವ್ರು ಶ್ರೀಮಂತರಾಗಿರ್ತಾರ. ಹಂಗ ಶ್ರೀಮಂತರಾಗ ತಲೆ ಕೆಟ್ಟಿಲ್ಲ. ಅವರು ನಮ್ಮಂಗೆ ಕಷ್ಟಪಟ್ಟು ದುಡುದಾಗ ₹1 ಗೂಡ್ ಹಾಕಿದಾಗ ಶ್ರೀಮಂತರಾಗಿರ್ತಾರ. ಹಾ ನಮ್ ಜನ ಏನ್ ಮಾಡ್ತೈತಿ? ಹಿಂಗಾರ ಜಗತ್ತ ಹೋಗುತ್ತ. ಎಲ್ಲಾರು ತಿಂತಾರಲ್ಲ, ನಾವ್ಯಾಕ್ ತಿನ್ನೋದ್ ಬಿಡೋದ? ನಾವೇನ್ ಸಾಯ್ತವನ? ಜನ ಬದುಕಿತ್ಲ? ಸ್ನೇಹಿತರೆ, ಕಣ್ಣು ಕಂಡ್ರುನು ಕಿವಿ ಕೇಳ್ರುನು ಕೂಡ ನಾವು ಬದಲ ಆಗ್ಲಿಲ್ಲ ಅಂದ್ರ ಅದು ನಮ್ಮ ದುರದೃಷ್ಟ. ನೀವು ನೀವ್ ಚೇಂಜ್ ಆದ್ರ ಅದು ನಿಮ್ಮ ಲಕ್ಕಿ. ಅದು ಭಗವಂತ ನಿಮ್ಗ ಯಾವ್ದೋ ಒಂದ್ ರೂಪದಿಂದ ಕೊಟ್ಟಿರ್ತಾರ ನಿಮ್ ಮನಿ ಬಾಗಿಲಿಗೆ. ನೋಡ್ರಪ್ಪ, ವಿಷ ತಿನ್ಬ್ಯಾಡ್ರಿ, ಚಲೋ ತಿನ್ರಿ, ಶರೀರ ಚಲೋ ಇಟ್ಕೊಳ್ರಿ ಅಂತ. ನೋಡಿ, ಭಗವಂತ ಯಾವ್ದೋ ರೂಪದಿಂದ ನಿಮ್ ಮನೆಗೆ ಕೊಟ್ಟಿರ್ತಾನ. ನೋಡ್ರಿಪ್ಪ, ವಿಷ ತಿನ್ಬ್ಯಾಡ್ರಿ, ಚಲೋ ತಿನ್ರಿ, ವಿಷ ತಿಂದ ಲೌಟ್ ಶರೀರ ಹಾಳು ಮಾಡ್ಕೊಂಡ ಹೋಗ್ಬೇಡ್ರಿ, ಚಲೋ ತಿಂದ ಶರೀರ ಚಲೋ ಇಟ್ಕೊಳ್ರಿ, ಮತ್ತ ನಿಮ್ಮ ದುಡ್ಡು ಉಳಿಸ್ಕೊಡ್ರಿ, ಅನಾವಶ್ಯಕ ದುಡ್ಡು ವೇಸ್ಟ್ ಮಾಡ್ಬೇಡ್ರಿ ಅಂತ ನಿಮ್ ದೇವ್ರು ಯಾವ್ದೋ ಒಂದು ರೂಪದಿಂದ ಕಳ್ಸಿರ್ತಾನ ನಿಮ್ ಮನೆಗೆ. ಅದನ್ನ ಸ್ವಲ್ಪ ತಿಳಿದ್ ನೋಡ್ರಿ, ಅಳದ್ ನೋಡ್ರಿ. ಅದ್ರೊಳಗೆ ಏನೈತೆ ಅನ್ನೋದು ಸ್ವಲ್ಪ ತಿಳ್ಕೊಂಡು ವಿಚಾರ ಮಾಡಿ ಇಮಿಡಿಯೇಟ್ಲಿ ಚೇಂಜ್ ಮಾಡ್ರಿ. ಏನ್ ಚೇಂಜ್ ಮಾಡ್ರಿ? ಅಂಗಡಿ ಚೇಂಜ್ ಮಾಡ್ರಿ, ಹೌದಿಲ್ಲ? ಅಂಗಡಿ ಚೇಂಜ್ ಮಾಡ್ರಿ, ದುಡ್ಡು ಉಳಿಸ್ಕೊಡ್ರಿ. ಅಂಗಡಿ ಚೇಂಜ್ ಮಾಡ್ರಿ, ಶರೀರ ಚಲೋ ಇಟ್ಕೊಳ್ರಿ ಅನ್ನೋ ಉದ್ದೇಶ ನಮ್ದು. ನಮಸ್ಕಾರ. ಇಷ್ಟೋ ಮಟ್ಟ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ತುಂಬಾ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮತ್ತು ಈ ವಿಡಿಯೋ ಜಾಸ್ತಿ ಜನರಿಗೆ ಶೇರ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ನಮಸ್ಕಾರ. ಜೈ RCM.